ಪೂರ್ಣಾಂಕಗಳಿಗೆ ಸಂಬಂಧಿಸಿದಂತಹ ತಪ್ಪು ಪರಿಕಲ್ಪನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ತಪ್ಪು ಪರಿಕಲ್ಪನೆ, ಶೂನ್ಯವು ಪೂರ್ಣಾಂಕಗಳಿಗಿಂತ ಚಿಕ್ಕದು. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ವಿದ್ಯಾರ್ಥಿಗಳು ಶೂನ್ಯವನ್ನ ಋಣಾತ್ಮಕ ಸಂಖ್ಯೆಗಳಿಗಿಂತ ಚಿಕ್ಕದು ಅಂತ ಹೇಳಿ ಭಾವಿಸ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಶೂನ್ಯವು ಋಣಾತ್ಮಕ ಸಂಖ್ಯೆಗಳಿಗಿಂತ ದೊಡ್ಡದು. ಉದಾಹರಣೆಗೆ ಋಣ 3 ಅಂತ ತಗೊಂಡ್ರೆ ಇದು ಶೂನ್ಯಕ್ಕಿಂತ ದೊಡ್ಡದಾಗಿದ್ದು, ಧನಾತ್ಮಕ ಸಂಖ್ಯೆ ಉದಾಹರಣೆಗೆ 5 ಅಂತ ತಗೊಂಡ್ರೆ ಇದು ಶೂನ್ಯಕ್ಕಿಂತ ಚಿಕ್ಕದಾಗಿರುತ್ತದೆ. ಈಗ ಎರಡನೇ ತಪ್ಪು ಪರಿಕಲ್ಪನೆಯನ್ನು ನೋಡ್ತಾ ಹೋಗೋಣ. ಋಣಾತ್ಮಕ ಸಂಖ್ಯೆಗಳು ಹೆಚ್ಚು ದೊಡ್ಡ ಸಂಖ್ಯೆಗಳಾಗಿವೆ ಎಂಬ ಭಾವನೆ ಇದೆ. ವಿದ್ಯಾರ್ಥಿಗಳು -5 -2ಗಿಂತ ದೊಡ್ಡದು ಅಂತ ಹೇಳಿ ಭಾವಿಸ್ತಾ ಹೋಗ್ತಾರೆ. ಇದಕ್ಕೆ ಸರಿಯಾದ ಕ್ರಮ, ನಾವಿಲ್ಲಿ ಋಣಾತ್ಮಕ ಸಂಖ್ಯೆಯಲ್ಲಿ ಸಂಖ್ಯೆಯ ನಿರಪೇಕ್ಷ ಬೆಲೆ ದೊಡ್ಡದಾಗಿದ್ದರೆ ಅದು ಚಿಕ್ಕದಾಗಿರುತ್ತದೆ ಅಂತ ಹೇಳಿದ್ರೆ, ನಮಗಿಲ್ಲಿ ಋಣ ಸಂಖ್ಯೆಯ ಬೆಲೆ ನೋಡಲಿಕ್ಕೆ ಇದು ದೊಡ್ಡದು ಅಂತ ಅನ್ಸುತ್ತೆ, ಆದರೆ ಅದರ ಬೆಲೆ ಚಿಕ್ಕದಾಗ್ತಾ ಹೋಗುತ್ತೆ. ಹಾಗಾಗಿ ಋಣ 5 ಚಿಕ್ಕದು, ಋಣ 2 ಅಂತ ಹೇಳಿ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಒಂದು ಧನ ಸಂಖ್ಯೆ ಮತ್ತು ಒಂದು ಋಣ ಸಂಖ್ಯೆಯನ್ನು ಹೋಲಿಕೆ ಮಾಡೋದ್ರಲ್ಲಿ ಗೊಂದಲಗಳನ್ನು ನಾವು ಕಾಣ್ತೇವೆ. ಅದನ್ನು ಬಗೆಹರಿಸಲಿಕ್ಕೆ ನಾವಿಲ್ಲಿ ಸಂಖ್ಯಾ ರೇಖೆಯನ್ನು ಬಳಸಿ ಅದನ್ನು ಪುನರಾವರ್ತಿಸಬಹುದು. ಉದಾಹರಣೆಗೆ ಇಲ್ಲಿ ನಾವು ಇದೇ ಉದಾಹರಣೆಯನ್ನು ತಗೊಳ್ಳೋದಾದರೆ, ನಮಗಿಲ್ಲಿ 0 ಮತ್ತು ಋಣ 3 ಮತ್ತು ಧನ 5 ಅಂತ ಇದೆ. ನಾವು ಅದನ್ನು ಸಂಖ್ಯಾ ರೇಖೆಯಲ್ಲಿ ಗಮನಿಸೋದಾದರೆ ನಮಗೆ ಇಲ್ಲಿ 0ಯಿಂದ ನಮ್ಮ ಎಡಭಾಗಕ್ಕೆ ಹೋದಂತೆ ಆ ಸಂಖ್ಯೆಗಳು ಋಣ ಸಂಖ್ಯೆಗಳಾಗಿದ್ದು, ಆ ಸಂಖ್ಯೆಯ ನಿರಪೇಕ್ಷ ಬೆಲೆ ಹೆಚ್ಚಾಗ್ತಾ ಹೋದಂತೆ ಅದರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ತಾ ಹೋಗ್ಬೋದು. ಅದಲ್ಲದೆ 0ಯಿಂದ ನಮ್ಮ ಬಲಭಾಗಕ್ಕೆ ಸಂಖ್ಯೆಗಳು ಧನ ಸಂಖ್ಯೆಗಳಾಗಿದ್ದು, ಆ ಸಂಖ್ಯೆಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಈಗ ನಾವಿಲ್ಲಿ ಇದನ್ನೇ ಗಮನಿಸೋದಾದರೆ 0 ಅಂತ ನೋಡಿದಾಗ ನಮ್ಮ ಎಡಭಾಗದಲ್ಲಿರುವಂತಹ ಋಣ 3 ಅನ್ನೋದು ಚಿಕ್ಕದಾಗಿದೆ. 0ಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಧನ 5 ಅನ್ನೋದು 0ಗಿಂತ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಈಗ ಎರಡನೇ ಉದಾಹರಣೆಯನ್ನು ಗಮನಿಸೋಣ. ಇಲ್ಲಿ ಋಣ 5 ಮತ್ತು ಋಣ 2 ಅಂತ ಇದೆ. ನಾವೀಗಾಗಲೇ ಹೇಳ್ದಾಗೆ ಸಂಖ್ಯಾ ರೇಖೆಯಲ್ಲಿ ಎಡಭಾಗಕ್ಕೆ ಹೋದಂತೆ ಆ ಸಂಖ್ಯೆಗಳ ಬೆಲೆ ಕಡಿಮೆ ಆಗ್ತಾ ಹೋಗೋದ್ರಿಂದ ನಮಗಿಲ್ಲಿ ಋಣ 5 ಮತ್ತು ಋಣ 2ರಲ್ಲಿ ಋಣ 2ರ ಬೆಲೆ ಹೆಚ್ಚಾಗಿದ್ದು ಋಣ 5ರ ಬೆಲೆ ಕಡಿಮೆಯಾಗಿರುತ್ತೆ. ಹಾಗಾಗಿ ಇದು ತಪ್ಪು. ಇದರ ಸರಿಯಾದ ಕ್ರಮವನ್ನು -5 ಮತ್ತು -2 ಅಂದರೆ ಋಣ 5 ಮತ್ತು ಋಣ 2ರಲ್ಲಿ ಋಣ 2ರ ಬೆಲೆ ಹೆಚ್ಚಾಗಿದ್ದು ಋಣ 5ರ ಬೆಲೆ ಕಡಿಮೆಯಾಗಿರುತ್ತದೆ. ಇದು ಸರಿಯಾದ ಉತ್ತರ. ನಂತರ ಮೂರನೇ ತಪ್ಪು ಪರಿಕಲ್ಪನೆ, ಸಂಖ್ಯೆಗಳ ಘಾತದ ಕುರಿತು ಗೊಂದಲ ಇದೆ. ವಿದ್ಯಾರ್ಥಿಗಳು ಏನು ಅನ್ಕೋತಾರೆ ಅಂದರೆ, ಋಣಾತ್ಮಕ ಸಂಖ್ಯೆಯ ಘಾತವು ಯಾವಾಗಲೂ ಋಣಾತ್ಮಕವೇ ಆಗಿರುತ್ತದೆ ಎಂಬ ತಪ್ಪು ಪರಿಕಲ್ಪನೆ ಇದೆ. ಉದಾಹರಣೆಗೆ ಋಣ 2ರ ಘಾತ 2 ಅಂತ ಹೇಳಿದ್ರೆ ಅದನ್ನು ಬಿಡಿಸಿದಾಗ ಋಣ 4 ಬರುತ್ತದೆ ಅನ್ನೋ ತಪ್ಪು ಪರಿಕಲ್ಪನೆ ಇದೆ. ಇದಕ್ಕೆ ಸರಿಯಾದ ಕ್ರಮ ಏನು ಅಂತ ಹೇಳಿದ್ರೆ, ಘಾತದ ಮೌಲ್ಯವನ್ನು ನಾವಿಲ್ಲಿ ಸರಿಯಾಗಿ ಅನ್ವಯ ಮಾಡಿದಾಗ ಋಣ 2ರ ಘಾತ 2 ಅಂತ ಹೇಳಿದ್ರೆ ನಾವಿಲ್ಲಿ ಋಣ 2ನ್ನು 2 ಬಾರಿ ಗುಣಾಕಾರ ಮಾಡಬೇಕು. 2 × 2 ಅಂತ ಹೇಳಿದ್ರೆ 4 ಬರುತ್ತೆ. ನಂತರ ಇಲ್ಲಿ 2 ಋಣ ಚಿಹ್ನೆಗಳಿರೋದ್ರಿಂದ ನಮಗೆ ಇಲ್ಲಿ ಧನ ಸಂಖ್ಯೆ ಬರ್ತಾ ಇದೆ. ಹಾಗಾಗಿ ಋಣ 2ರ ಘಾತ 2 ಅಂತ ಹೇಳಿದ್ರೆ ಧನ 4 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಈಗ ಮುಂದಿನ ತಪ್ಪು ಪರಿಕಲ್ಪನೆಯನ್ನು ನೋಡ್ತಾ ಹೋಗೋಣ. ಸಂಖ್ಯೆಗಳ ಗುಣಾಕಾರದಲ್ಲಿ ಋಣಾತ್ಮಕ ಮತ್ತು ಧನಾತ್ಮಕ ಚಿಹ್ನೆಗಳಲ್ಲಿ ಅವರಿಗೆ ಗೊಂದಲ ಇದೆ. ಅಂದರೆ ವಿದ್ಯಾರ್ಥಿಗಳಲ್ಲಿ ಋಣಾತ್ಮಕ ಸಂಖ್ಯೆಯ ಗುಣಾಕಾರದಲ್ಲಿ ಯಾವಾಗಲೂ ಋಣಾತ್ಮಕವಾಗಿರುತ್ತದೆ ಅನ್ನುವಂತಹ ಭಾವನೆ ಇದೆ. ಉದಾಹರಣೆಗೆ ಋಣ 2 ಗುಣಿಸು ಋಣ 3 ಅಂತ ಮಾಡಿದ್ರೆ ಇದನ್ನು ಗುಣಿಸಿದಾಗ ಇಲ್ಲಿ 2 ಸಂಖ್ಯೆಗಳ ಚಿಹ್ನೆಗಳು ಋಣನೇ ಆಗಿರೋದ್ರಿಂದ ಉತ್ತರ ಋಣ ಬರುತ್ತೆ ಅಂತ ಹೇಳಿ ತಪ್ಪಾಗಿ ತಿಳಿಯುವಂತಹ ಭಾವನೆ ಇದೆ. ಆದರೆ ನಾವಿಲ್ಲಿ ಮಕ್ಕಳಿಗೆ ತಿಳಿಸ್ತಾ ಹೋಗಬೇಕು, ಋಣ ಸಂಖ್ಯೆಗಳನ್ನು ಗುಣಿಸಿದಾಗ ಅದರ ಗುಣಲಬ್ಧವು ಧನಾತ್ಮಕವಾಗಿರುತ್ತದೆ ಅಂತ ಇಲ್ಲಿ ನಾವಿಲ್ಲಿ ಹೇಳ್ತಾ ಹೋಗಬೇಕು. ಅಲ್ಲದೆ ನಾವಿಲ್ಲಿ ಇದನ್ನು ಮಕ್ಕಳಿಗೆ
ಮತ್ತೊಮ್ಮೆ ಕಲಿಕೋಪಕರಣಗಳನ್ನು ಸಹ ಉಪಯೋಗಿಸಿ ಮಕ್ಕಳಿಗೆ ಇದನ್ನು ನಾವು ಪರಿಕಲ್ಪನೆಯನ್ನು ಅರ್ಥ ಮಾಡಿಸ್ಬೇಕಾಗಿರುತ್ತೆ. ಈಗ ಈ ರೀತಿಯ ತಪ್ಪು ಧಾರಣೆಗಳನ್ನು ನಾವು ಸರಿಪಡಿಸಬೇಕಾದ್ರೆ ಸೂಕ್ತ ಉದಾಹರಣೆಗಳೊಂದಿಗೆ ಕಲಿಕೋಪಕರಣವನ್ನು ಬಳಸಿ ಪಾಠ ಮಾಡುವುದರ ಮೂಲಕ ನಾವು ಈ ರೀತಿಯ ಗೊಂದಲವನ್ನು ಬಗೆಹರಿಸಬಹುದು.